ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು 1 GB ಡಾಟಾ ಒಂದೆರಡು ತಾಸಲ್ಲಿ ಖಾಲಿ ಆಗೋದನ್ನ ಒಂದು ದಿನದವರೆಗೂ ಯೂಸ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ನಿಮ್ಮ ಡಾಟಾ ಯಾವ ರೀತಿ ಉಳಿಸೋದಂತ ನಾನು ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಏನಾದರೂ ಯೂಸ್ ಮಾಡಿ ಕಮ್ಮಿ ಡಾಟಾ ನಿಮಗೆ ಯೂಸ್ ಆಗುತ್ತೆ. ನೀವು ಏನಾದರೂ ಯೂಸ್ ಮಾಡಿ ಕಮ್ಮಿ ಡಾಟಾದಲ್ಲಿ ನಿಮಗೆ ಯೂಸ್ ಆಗುತ್ತೆ. ಅದು ಯಾವ ರೀತಿ ಅಂತ ನಾನು 1-2-3 ಸೆಟ್ಟಿಂಗ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೀವೇನು ಮಾಡ್ತೀರಾ, ಸಿಂಪಲಾಗಿ ನಿಮ್ಮ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಆನಂತರ ನಿಮಗೆ ಇಲ್ಲಿ ಯು ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಆನಂತರ ನೀವೇನು ಮಾಡ್ತೀರಾ, ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಆನಂತರ ಜನರಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪ್ಲೇ ಇನ್ ಫೀಡ್ ಅಂತ ಕಾಣ್ತಿದೆ ಫ್ರೆಂಡ್ಸ್. ಅದನ್ನು ನೀವು ಸಿಂಪಲಾಗಿ ಈ ರೀತಿ ಓಪನ್ ಮಾಡ್ಕೋಬೇಕು. ಇದರಲ್ಲಿ ನೀವು ವೈಫೈ ಓನ್ಲಿ ಅಂತ ಇದೆ, ಆಲ್ವೇಸ್ ಆನ್ ಅಂತ ಇದೆ. ಓಕೆ, ಆಲ್ವೇಸ್ ಆನ್ ಅಂತಲೂ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಡಿ. ನೀವು ಇದನ್ನು ಆಫ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಆಫ್ ಮಾಡ್ಕೊಂಡ್ರೆ ನಿಮಗೆ ಪ್ಲೇಬ್ಯಾಕ್ ಆಫ್ ಫೀಡ್ ಅಂದರೆ ನೀವು ಯೂಟ್ಯೂಬ್ ಓಪನ್ ಆದಟ್ಟಿಗೆ ಅವು ತಾನೇ ಯೂಟ್ಯೂಬ್ ಸ್ಕ್ರೀನ್ಗಳು ಆನ್ ಆಗ್ತವೆ, ಅಂದರೆ ವಿಡಿಯೋ ರನ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾವು ಅದನ್ನ ಆಫ್ ಮಾಡಿದರೆ ನಾವು ಯೂಟ್ಯೂಬ್ನ ಓಪನ್ ಮಾಡಿದರೂ ಕೂಡ ಅವು ವಿಡಿಯೋಸು ರನ್ ಆಗೋದಿಲ್ಲ ಫ್ರೆಂಡ್ಸ್. ನಾವು ಯಾವುದನ್ನು ಯೂಟ್ಯೂಬ್ ವಿಡಿಯೋನ ಓಪನ್ ಮಾಡ್ತೀವಿ ಅದು ಮಾತ್ರ ರನ್ ಆಗುತ್ತೆ, ಉಳಿದವೆಲ್ಲ ರನ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ಅದು ಯಾವ ರೀತಿ ಅಂದರೆ ನಿಮಗೆ ಫ್ರೆಂಡ್ಸ್ ಈಗ ನೋಡ್ಬೋದು, ನಾನು ಯೂಟ್ಯೂಬ್ ಓಪನ್ ಮಾಡಿದಟ್ಟಿಗೆ ಇವು ವಿಡಿಯೋಸು ರನ್ ಆಗಿಬಿಡುತ್ತವೆ ಫ್ರೆಂಡ್ಸ್, ಪ್ಲೇಬ್ಯಾಕು. ನಾನು ಬರೀ ಯೂಟ್ಯೂಬ್ನ ಈ ರೀತಿ ಓಪನ್ ಮಾಡಿದರೆ ಅವು ರನ್ ಆಗಿಬಿಡ್ತಾವೆ. ಈಗ ನಾನು ಇದನ್ನು ಸ್ಟಾಪ್ ಮಾಡಿದ್ದೀನಿ, ನೀವು ನೋಡ್ಬೋದು. ನಾನು ಯಾವ್ದಾದ್ರು ಒಂದು ಕ್ಲಿಕ್ ಮಾಡಿದರೆ ಅಷ್ಟೇ ಅದು ಪ್ಲೇ ಆಗುತ್ತೆ ಫ್ರೆಂಡ್ಸ್. ಓಕೆ, ಈ ರೀತಿ ಪ್ಲೇಬ್ಯಾಕ್ ಫೀಡ್ನ ನಾವು ಆಫ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಸೆಟ್ಟಿಂಗ್ ಏನಂದರೆ ಫ್ರೆಂಡ್ಸ್, ಇದರೊಳಗೆ ಹೋಗಿ ಸೆಕೆಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಕೆಳಗಡೆ ಬಂದರೆ, ಒಂದು ನಿಮಿಷ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂದರೆ ಡಾಟಾ ಸೇವ್ ಅಂತ ಕಾಣ್ತಿದೆ ನೋಡ್ಬೋದು. ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿ. ಇದು ಯಾರ್ದೆಲ್ಲ ಈ ಥರ ಆಪ್ ಇರುತ್ತೋ ಇದನ್ನು ನೀವು ಆನ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಆನ್ ಮಾಡಿಕೊಂಡ್ರೆ ನಿಮಗೆ ಕಮ್ಮಿ ಡಾಟಾ ಯೂಸ್ ಆಗುತ್ತೆ, ಜಾಸ್ತಿ ಡಾಟಾ ಯೂಸ್ ಆಗೋದಿಲ್ಲ ನಿಮಗೆ. ಓಕೆ, ಆನಂತರ ನೀವೇನು ಮಾಡ್ತೀರಾ, ಥರ್ಡ್ ಸೆಟ್ಟಿಂಗ್ಸ್ಗೆ ಹೋದಿರ ಫ್ರೆಂಡ್ಸ್. ಓಕೆ, ಥರ್ಡ್ ಸೆಟ್ಟಿಂಗ್ಸ್ ಏನಂದರೆ, ಒಂದು ನೀವು ಚಾನಲ್ನ ಈ ರೀತಿ ಪ್ಲೇ ಮಾಡ್ತಾಯಿದ್ದೀರಂದರೆ ಫ್ರೆಂಡ್ಸ್. ಓಕೆ, ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಹೋಗಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ಈ ರೀತಿ ಸೆಟ್ಟಿಂಗ್ಸಲ್ಲಿ ಕ್ವಾಲಿಟಿ ನೋಡ್ಬೋದು. 1080p ಇದೆ, 720MP ಇದೆ, 480MP ಇದೆ, 360MP ಇದೆ, 240MP ಇದೆ, 144MP ಇದೆ. ಇದನ್ನು ನೀವು ಜಾಸ್ತಿ ಕ್ವಾಲಿಟಿಯಲ್ಲಿ ಇಟ್ಕೊಂಡ್ರೆ ನೀವು ಒಂದು ದಿನದಲ್ಲಿ ಯೂಸ್ ಮಾಡೋದು ಡಾಟಾ ಒಂದೇ ಗಂಟೆಯಲ್ಲಿ ನಿಮಗೆ ಖಾಲಿಯಾಗಿ ಹೋಗುತ್ತೆ. ಅದಕ್ಕೆ ನೀವು ಕಮ್ಮಿ ಕ್ವಾಲಿಟಿಯಲ್ಲಿ ನೀವು ಸೆಟ್ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ಡಾಟಾ ಯೂಸ್ ಆಗೋದಿಲ್ಲ ಫ್ರೆಂಡ್ಸ್, ಜಾಸ್ತಿ ಖರ್ಚೂ ಆಗೋದಿಲ್ಲ. ಓಕೆ, ನೀವು ಈ ರೀತಿ ಕ್ವಾಲಿಟಿ ಮೇಲೆ 360MP ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಜಾಸ್ತಿ ನಿಮಗೆ ಖರ್ಚಾಗೋದಿಲ್ಲ ಫ್ರೆಂಡ್ಸ್ ಡಾಟಾ. ಓಕೆ, ನೀವು ಆರಾಮಾಗಿ ಒಂದು ದಿನ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಜಾಸ್ತಿ ಕ್ವಾಲಿಟಿಯಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಫ್ರೆಂಡ್ಸ್, ನೀವು 1-2 ಗಂಟೆಯಲ್ಲಿ ನಿಮ್ಮ ಡಾಟಾ ಖಾಲಿ ಆಗಿಬಿಡುತ್ತೆ. ಓಕೆ, ನೀವು ಇದೇ ರೀತಿ 3 ಸೆಟ್ಟಿಂಗ್ಸ್ನ ನೀವು ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಜಾಸ್ತಿ ಡಾಟಾ ಖಾಲಿ ಆಯ್ತಂದರೆ ನನಗೆ ಮೆಸೇಜ್ ಹಾಕಿ. ಓಕೆ, ಆ್ಯಕ್ಚುಲಿ ಅದು ಖಾಲಿ ಆಗೋದಿಲ್ಲ ಈ 3 ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ. ಓಕೆ ಫ್ರೆಂಡ್ಸ್, ನೀವು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಹಂಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ಫ್ರೆಂಡ್ಸ್.